ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಸುಳ್ಳು ಸುದ್ದಿಗಳ ಪಿತಾಮಹ ಅಜಿತ್ಗೆ ಬೇದಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಇದು ನಮ್ಮಲ್ಲೇ ಮೊದಲು. ನಾವು ಬ್ರೇಕ್ ಮಾಡ್ತೇವೆ, ಬೇರೆಯವರು ಫಾಲೋ ಮಾಡ್ತಾರೆ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಅಜಿತ್ಗೆ ಬೇದಿ. ಬೆಳಿಗ್ಗೆಯಿಂದಲೂ ನಿಲ್ತಾ ಇಲ್ಲ ಬೇದಿ ಸುಸ್ತಾದ ಅಜಿತ್. ಅಲೆಲೆಲೆ ಡಿವಾಸ್ ದರ್ಶನ್ ವಿರುದ್ಧ ವೆರೈಟಿಯಾಗಿ ಪ್ರತಿನಿತ್ಯ ವಾಂತಿ ಮಾಡ್ತಾ ಇದ್ದ ಅಜಿತ್ಗೆ ಈಗ ಬೇದಿ ಶುರುವಾಗಿದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಅಜಿತ್ಗೆ ಬೇದಿ ಏಕಾಯ್ತು ಎಂಬತಕ್ಕಂಥ ಕಾರಣ ಬಹಿರಂಗ. ಯಾವ ಕಾರಣಕ್ಕೆ ಅಜಿತ್ಗೆ ಬೇದಿ ಆಗಿದೆ ಗೊತ್ತಾ? ಕಾರಣ ಕೇಳಿ ಬೆಚ್ಚಿ ಬಿದ್ದ ಕರುನಾಡ ಜನತೆ. ಅಜಿತ್ಗೆ ಏನಾಯ್ತು ಅಜಿತ್ಗೆ? ಇದು ನಮ್ಮಲ್ಲೇ ಮೊದಲು. ನಾವು ಬ್ರೇಕ್ ಮಾಡ್ತೇವೆ, ಬೇರೆಯವರು ಫಾಲೋ ಮಾಡ್ತಾರೆ. ಯಾವ ಕಾರಣಕ್ಕೆ ಅಜಿತ್ಗೆ ಬೇದಿ ಆಗಿದೆ ಗೊತ್ತಾ? ಕಾರಣ ಕೇಳಿ ಬೆಚ್ಚಿ ಬಿದ್ದ ಕರುನಾಡ ಜನತೆ. ಯಾವುದೋ ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನಂಗೆ ಕರಿಯ ನೋಡೋದಕ್ಕೆ ಮುತ್ತಾಕೊಂಡ್ ಬಿಟ್ಟಿದಾರಲ್ಲಪ್ಪೋ ಅಂತ ಅಜಿತ್ಗೆ ಬೇದಿ ಶುರುವಾಗಿದೆಯಂತೆ. ಕರಿಯ ನೋಡಲು ಜನ ಮುಗಿಬಿದ್ದಷ್ಟು ಸಹ ಅಜಿತ್ಗೆ ಬೇದಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆಯಂತೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಅಜಿತ್ಗೆ ಸದ್ಯಕ್ಕೆ ಬೇದಿ ನಿಲ್ಲುವ ಯಾವುದೇ ಸೂಚನೆ ಇಲ್ಲ ಅಂತ ಈಗ ವೈದ್ಯರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಕರಿಯ ಕ್ರೇಜ್ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಅಭಿಮಾನಿಗಳು ಮುಗಿಬಿದ್ದು ಈ ಚಿತ್ರವನ್ನ ನೋಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅಜಿತ್ ರವರ ಬೇದಿ ಸದ್ಯಕ್ಕೆ ನಿಲ್ತಾ ಇಲ್ಲ ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ. ಅವರ ಆರೋಗ್ಯ ಸ್ಥಿರವಾಗಿರಲಿ ಎಂಬುದೇ ನಮ್ಮ ಚಾನಲ್ ಆಶಯ. ಶ್ರೀಯುತ ಅಜಿತ್ ಅವರೇ, ಇದೊಂದು ಸುಳ್ಳು ಸುದ್ದಿ ಅಷ್ಟೇ. ಇಂತಹ ಸುದ್ದಿಗಳು ನಿಮ್ಮನ್ನ ಪ್ರೀತಿಸುವ ಜನಗಳಿಗೆ ಎಷ್ಟು ನೋವನ್ನುಂಟು ಮಾಡುತ್ತೆ ಅನ್ನೋದೇ ಈ ವಿಡಿಯೋದ ಉದ್ದೇಶ. ನಿಮ್ಮ ಬಗ್ಗೆ ತುಂಬಾನೇ ಗೌರವ ಇತ್ತು, ಆದರೆ ದರ್ಶನ್ ವಿಚಾರದಲ್ಲಿ ಪ್ರಾರಂಭದಿಂದಲೇ ತಾವು ಬರೀ ಸುಳ್ಳುಗಳನ್ನೇ ಹಬ್ಬಿಸ್ತಾ ಹೋದ್ರೆ. ಖಂಡಿತ ದರ್ಶನ್ ತಪ್ಪು ಮಾಡಿದ್ರೆ ನ್ಯಾಯಾಲಯ ಅವರಿಗೆ ಶಿಕ್ಷೆ ನೀಡುತ್ತೆ. ಅದನ್ನ ಯಾವ ದರ್ಶನ್ ಅಭಿಮಾನಿಯೂ ಸಹ ವಿರೋಧಿಸೋದಿಲ್ಲ. ಆದರೆ ಒಬ್ಬ ಪ್ರಖ್ಯಾತ ಸುದ್ದಿ ನಿರೂಪಕರಾದ ತಾವು ದರ್ಶನ್ ಮೇಲಿನ ನಿಮ್ಮ ವೈಯಕ್ತಿಕ ದ್ವೇಷದಿಂದ ಒಂದರ ಮೇಲೊಂದು ಸುಳ್ಳುಗಳನ್ನ ಹೇಳ್ತಾನೆ ಇದ್ದೀರಿ. ಪೊಲೀಸರು ದರ್ಶನ್ಗೆ ಧಮಕಿ ಹಾಕಿದ್ರು, ಜೀಪ್ ಹತ್ಲಿಲ್ಲ ಅಂದ್ರೆ ಗುಂಡಾರಿಸ್ತೀನಿ ಅಂತಂತಂದ್ರು, ಹಚ್ಚಿ ಹಾಕ್ಸ್ಕೊಂಡವ್ರಿಗೆಲ್ಲ ದರ್ಶನ್ ಹಣ ಕೊಡ್ತಾರೆ, ದರ್ಶನ್ಗೆ ಓಳ ಹಾಕೊಂಡು ಹೇಳ್ಕೊಂಡು ಹೋದ್ರು, ಜೈಲಿನಲ್ಲಿ ಊಟ ಸೇರ್ತಾ ಇಲ್ಲ ದರ್ಶನ್ಗೆ, ಹಂಗೆ ಹಿಂಗೆ ಬರೀ ಸುಳ್ಳಿನ ಸರಮಾಲನೆ ಕಟ್ತಾ ಇದ್ದೀರಾ. ಬಹುಶಃ ನೀವು ಎಷ್ಟೊಂದು ಸುಳ್ಳು ಹೇಳಿದ್ದೀರಾ ಅನ್ನೋದೇ ನಿಮಗೂ ಸಹ ನೆನಪಿಲ್ಲ ಅನ್ಸುತ್ತೆ. ಜೊತೆಗೆ ದರ್ಶನ್ರನ್ನ ಧನ, ಹೈವಾನ, ಗಡವ ಹೀಗೆ ವೈಯಕ್ತಿಕ ನಿಂದನೆ ಮಾಡ್ತಾ ಇದ್ದೀರಿ. ಬಹುಶಃ ಜರ್ನಲಿಸಂ ಹೆಸರಿಗೆ ನೀವು ಕಳಂಕ ಆಗ್ತಾ ಇದ್ದೀರಿ ಅಜಿತ್. ದಯವಿಟ್ಟು ಸತ್ಯ ಏನಿದೆಯೋ ಅಷ್ಟನ್ನ ಜನತೆಗೆ ತಿಳಿಸಿ. ಖಂಡಿತ ಎಲ್ಲರೂ ಅದನ್ನ ಒಪ್ಕೊಳ್ತಾರೆ. ಇಂತಿ ಅಭಿಮಾನಿ.